ಅಯ್ಯೋ, ಸತ್ಯ ನಿಜ ಆಗ್ತಾಳೆ. ಇವ್ರು ನಮ್ಮ ಪೂರ್ತಿ ಕುಟುಂಬ ಪೊಲೀಸ್ ಅವ್ರೆ, ಮತ್ತೆ ಇವ್ರು ಎಲ್ರು ನಿರಪರಾಧಿ. ಯಾರು ನನಗೇನು ಮಾಡಿಲ್ಲ. ಈ ಹುಡುಗಿ ಕೊಲೆ ಕೇಸ್ನೆಲ್ಲ ನೀನು ಎಲ್ರನ್ನ ಅರೆಸ್ಟ್ ಮಾಡಿದ್ದು? ನನಗೂ ಗೊತ್ತಾಗ್ತಿಲ್ಲ ಸರ್. ನನ್ಗನ್ಸುತ್ತೆ ಅದೇ ಹುಡುಗಿ ಅಂತ. ಅದು ಹೇಗ್ ಸಾಧ್ಯನೋ ಗೊತ್ತಿಲ್ಲ. ನಾನೇ ಈ ಹುಡುಗಿ ಬಾಡಿನ ಡೆಡ್ ಬಾಡಿ ಅಂತ ಮಲಗಿದ್ ನೋಡಿದ್ದೆ. ನಿಜ ಸರ್. ನೋಡಿದ್ರಿ, ಆದ್ರೆ ಇವಾಗ ಇವಳು ಎದ್ದು ಬಂದಿದ್ದಾಳೆ, ಜೀವಂತವಾಗಿದ್ದಾಳೆ ಇವಳು. ಎಲ್ಲಿ ನಿಮ್ಮ ಕಾನೂನು ಮುಗಿಯುತ್ತೋ ಅಲ್ಲಿಂದ ನಮ್ಮ ದೇವಿಯ ಕಾನೂನು ಶುರು ಆಗುತ್ತೆ. ಇದೇ ನಮ್ಮ ದೇವಿಯ ಚಮತ್ಕಾರ. ನನ್ನನ್ನು ಕ್ಷಮಿಸ್ಬಿಡು ವೈನಿಧಿ. ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಇಲ್ಲ ಅಜ್ಜಿ, ನಿಮ್ದು ಯಾವ ತಪ್ಪೂ ಇಲ್ಲ. ನೀವು ಯೋಚನೆ ಮಾಡಬೇಡಿ. ಈಗ ನಾನು ಬಂದಿದ್ದೀನಿ ಅಲ್ವಾ, ಎಲ್ಲ ಸರಿ ಹೋಗುತ್ತೆ. ಪೊಲೀಸರ್, ನಾನು ಇಲ್ಲೇ ಜೀವಂತವಾಗಿದ್ದೀನಿ ಅಲ್ವಾ, ನನಗೇನು ತೊಂದರೆ ಆಗಿಲ್ಲ. ಈಗ್ಲಾದ್ರೂ ನನ್ನ ಕುಟುಂಬದವ್ರನ್ನ ಬಿಟ್ಟು ಬಿಡಿ. ನೀವ್ ಹೇಳಿದ್ರಿ ಅಂತ ನಾವು ಒಪ್ಕೊಂಡ್ಬಿಡ್ಬೇಕಾ? ಅಷ್ಟೊಂದು ಈಸಿ ಅಲ್ಲ ಮೇಡಮ್. ಈಗಲೇ ನಿಜ ಏನು ಅಂತ ಗೊತ್ತಾಗುತ್ತೆ. ನಮ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂಗ್ಲೆಗೆ ಹೋಗಿದ್ದಾರೆ. ಚೆನ್ನಾಗಿದೆ ಸರ್. ಯಾವ್ದೇ ಸಾಕ್ಷಿ ಇಲ್ಲದೆ ನನ್ನ ಕುಟುಂಬದವ್ರನ್ನ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ. ವಯಸ್ಸಾದವರು ಅಂತಾನೂ ನೋಡ್ದಿರಾ, ಮತ್ತೆ ನಾನು ನಿಮ್ ಕಣ್ಮುಂದೆನೆ ಇದ್ರು ಅದನ್ನ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಅಷ್ಟು ಕುರುಡಾಗಿದೆ ನಿಮ್ ಕಾನೂನು. ಅಯ್ಯೋ ದೇವ್ರೆ,